ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ಈಗ ನಾವು ನೋಡ್ತಾ ಇರೋದು ಚಾರ್ಧಾಮ್ ಟ್ರಾವೆಲ್ ಹಿಸ್ಟರಿ. ತುಂಬ ಚೆನ್ನಾಗಿದೆ ಚಾರ್ಧಾಮ್. ಇದು ಉತ್ತರಾಖಂಡಲ್ಲಿರುವಂಥ ದಟ್ಟವಾದ ಹಿಮಾಲಯ ಪರ್ವತದಲ್ಲಿರುವಂಥ ಚಾರ್ಧಾಮ್ ಯಾತ್ರೆ ತುಂಬ ಚೆನ್ನಾಗಿದೆ. ಇದಕ್ಕೆ ಹೋಗಿರೋ ಬರೋ ಖರ್ಚು ಎಲ್ಲ ನಾನು ಈ ಟ್ರಾವೆಲ್ ಹಿಸ್ಟ್ರಿಯಲ್ಲಿ ಹೇಳ್ತೀನಿ. ಈಗ ನಾವು ನೋಡ್ತಾ ಇರೋದು ದೇವಪ್ರಯಾಗ್, ಅಲ್ಕನಂದ ಭಾಗೀರಥಿ ಅಲ್ಲಿ ಸೇರ್ತಾ ಇರೋದು. ಇದು ಬದ್ರಿನಾಥ್ ಹೋಗೋ ದಾರಿಯಲ್ಲಿ ಸಿಗುತ್ತೆ ನಮಗೆ. ಈ ಚಾರ್ಧಾಮ್ ಯಾತ್ರೆ ಹೋಗೋಕ್ಕೆ ಸುಮಾರು ಒಂದು 11 ದೇವಸ್ಥಾನಗಳು ದರ್ಶನ ಮಾಡಿದ್ದೀವಿ. 7,500 ಕಿಲೋಮೀಟ್ರ್ ದೂರ ಅಷ್ಟು ನಮಗೆ ಜರ್ನಿ ಆಗಿದೆ. ಸುಮಾರು 2 ಲಕ್ಷ ರೂಪಾಯಿಗಳು ನಮಗೆ ಈ ಟ್ರಿಪ್ಪಲ್ಲಿ ಖರ್ಚಾಗಿದೆ. ನಾವು 5 ಜನ ಕಾರಲ್ಲಿ ಬ್ಯಾಂಗ್ಳೂರಿಂದ ಚಾರ್ಧಾಮ್ ಯಾತ್ರೆ ದರ್ಶನ ಮಾಡಿದ್ದೀವಿ. ಚಾರ್ಧಾಮ್ ಯಾತ್ರೆ ಅಂದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಇವ್ರನ್ನ ಚಾರ್ಧಾಮ್ ಅಂತಾರೆ. ಈ ಚಾರ್ಧಾಮ್ ಯಾತ್ರೆಗೆ ನಾವು ಪ್ರೈವೇಟ್ ಟ್ರಾವೆಲ್ಸಲ್ಲಿ ಹೋಗಬೇಕಾದ್ರೆ ಒಬ್ಬರಿಗೆ 55,000ದಿಂದ 60,000 ಗಂಟ ಚಾರ್ಜ್ ಮಾಡ್ತಾರೆ. ಇನ್ನು ಎಕ್ಸ್ಟ್ರಾನು ಚಾರ್ಜ್ ಮಾಡುವಂಥ ಅವಕಾಶಗಳಿದೆ. ನಾವು 5 ಜನ 2 ಲಕ್ಷ ರೂಪಾಯಲ್ಲಿ ಈ ಚಾರ್ಧಾಮ್ ಟ್ರಿಪ್ನ ನಾವೇ ಖುದ್ದಾಗಿ ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಡೈಲಿ ಅಡುಗೆ ನಾವೇ ಮಾಡಿಕೊಂಡು ತಿಂದ್ಕೊಂಡು ಪ್ರಯಾಣ ಪಡಿಸಿರೋದ್ರಿಂದ ನಮಗೆ 2 ಲಕ್ಷ ರೂಪಾಯಿಗಳು ಖರ್ಚಾಗಿದೆ. ಅಂದರೆ 2 ಲಕ್ಷ ಅಂದಾಜು ಅಷ್ಟೇ. ಇನ್ನು ಜಾಸ್ತಿ ಆಗಿದ್ರೂ ಹೇಳೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪಣ್ಣ ಖರ್ಚು ಮಾಡಿರೋದು ಆಗಿರ್ಬೋದು. ಎಕ್ಸಾಕ್ಟ್ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಯಾತ್ರೆಯಲ್ಲಿ ನಾವು ಎಲ್ಲ ಕುದುರೆ ಪ್ರಯಾಣನೇ ಮಾಡಿದ್ದೀವಿ. ಟ್ರಕ್ಕಿಂಗ್ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಸ್ಟೈನ್ ಆದರೆ ಮತ್ತು ಗಾಡಿ ನಾವೇ ಓಡಿಸ್ಬೇಕು, ಜರ್ನಿ ಎಲ್ಲ ನಮ್ಮದೇ ಇರುತ್ತೆ. ಹಂಗಾಗಿ ಅಡುಗೆ ಎಲ್ಲ ನಮ್ಮದೇ ಇರುತ್ತಲ್ಲ, ಹಾಗಾಗಿ ನಾವೆಲ್ಲ ಖುದ್ದಾಗಿ ಕುದುರೆಯಲ್ಲೇ ಹೋಗಿದ್ದೀವಿ. ಮತ್ತು ಕುದುರೆಗೆ ಒಬ್ಬೊಬ್ಬರಿಗೆ 10,000 ರೂಪಾಯಿ ಖರ್ಚು ಬಂದಿದೆ. ಮೂರು ಜಾಗದಲ್ಲಿ ನಾವು ಕುದುರೆಯಲ್ಲಿ ಪ್ರಯಾಣ ಬೆಳೆಸಿದ್ದೀವಿ. ಒಂದು ಯಮುನೋತ್ರಿಯಲ್ಲಿ, ಕೇದಾರ್ನಾಥಲ್ಲಿ, ತುಂಗನಾಥಲ್ಲಿ. ನಾವು ಈ ಟ್ರಿಪ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋದನ್ನು ಪ್ರತಿಯೊಂದು ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಟ್ರಿಪ್ನ ನಾವು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ, ಚಾರ್ಧಾಂಬ ಯಾತ್ರೆ ಅಂತ. ಫಸ್ಟ್ ಡೇಲಿ ಭೀಮ್ಕುಂಡ್ ಹೋಗಿದ್ದೀವಿ. ಭೀಮ್ಕುಂಡ್ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿಂದ ನೈಮಿಷಾರಣ್ಯ ಹೋಗಿದ್ವಿ. ಅಲ್ಲಿಂದ ಹರಿದ್ವಾರ್ ಗಂಗಾ ಸ್ನಾನ ತುಂಬ ಚೆನ್ನಾಗಿದೆ, ಗಂಗಾ ನದಿ ಸ್ನಾನ. ಮತ್ತು ಸಂಜೆ ಟೈಮಲ್ಲಿ ಗಂಗಾ ಆರತಿ ಮಾಡ್ತಾರೆ. ಗಂಗಾ ಆರತಿ ನೋಡಿಕೊಂಡು ಅಲ್ಲಿಂದ ನಾವು ಋಷಿಕೇಶ್ಗೆ ಹೋಗಿ ಋಷಿಕೇಶಿಂದ ಚಾರ್ಧಾಮ ಯಾತ್ರೆನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಎಲ್ಲರೂ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ನೋಡ್ತಾರೆ. ನಾವು ಟಿಕೆಟುಗಳು ಸಿಕ್ಕಿಲ್ದಿರೋ ಕಾರಣ ನಾವು ಬದ್ರಿನಾಥಿಂದ ಸ್ಟಾರ್ಟ್ ಮಾಡಿ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಬಂದಿದ್ದೀವಿ. ಮತ್ತು ನಾವು ಬದ್ರಿನಾಥ್ಗೆ ಹೋಗೋ ದಾರಿಯಲ್ಲಿ ತುಂಬ ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ತುಂಬ ಘಾಟ್ ಸೆಕ್ಷನ್ ರೋಡಲ್ಲಿ ಹೋಗೋವಾಗ ನಮಗೊಂದು ದಾರಾದೇವಿ ಟೆಂಪಲ್ ನೋಡಿ ನದಿಯಲ್ಲಿರುವಂಥ ದಾರಾದೇವಿ ಟೆಂಪಲ್. ಅದು ತುಂಬ ಚೆನ್ನಾಗಿದೆ. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಬದ್ರಿನಾಥ್, ನಾವು ನೋಡ್ತಾ ಇರೋ ಬದ್ರಿನಾಥ್. ಇದು ಮಾನಾ ವಿಲೇಜಲ್ಲಿ ಪಂಚಪಾಂಡವರು ಸ್ವರ್ಗಕ್ಕೆ ಹೋಗಿರುವಂಥ ದಾರಿನೂ ಇದೆ ಇಲ್ಲಿ. ನಾವು ಅಲ್ಲಿ ನೋಡ್ಬೋದು ಪಂಚಪಾಂಡವರು ಸ್ವರ್ಗಧಾರಣೆ ಮಾಡ್ತಾ ಇರುವಂಥ ಜಾಗ ಅದು. ಪಂಚಪಾಂಡವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ. ಮತ್ತು ಇಲ್ಲಿ ವಿನಾಯಕ ಗೃಹ, ವಾಸಗೃಹ, ನಾವು ಹಲವಾರು ದೇವಸ್ಥಾನಗಳಿವೆ. ಅವೆಲ್ಲ ಸಪ್ರೇಟ್ ವಿಡಿಯೋ ಅಲ್ಲಿ ಒಂದೊಂದು ವಿಲೇಜ್ದು ಮಾನಾ ವಿಲೇಜ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ತಪ್ಪದೇ ಈ ವಿಡಿಯೋನ ಎಲ್ಲರೂ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿ ಏನಾಗಿದೆ ಅನ್ನೋದು ನಮಗೂ ಒಂದು ವಿಷಯ ತಿಳಿತದೆ. ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ತುಂಬ ಚೆನ್ನಾಗಿರೋವಂಥ ವೀಡಿಯೋಗಳಿವೆ. ನಾವು ಕೇದಾರ್ನಾಥ್ ದರ್ಶನ ಮುಗಿಸಿ ಗಂಗೋತ್ರಿ ಹೋಗಿದ್ವಿ. ಇದು ಗಂಗೋತ್ರಿ ಟೆಂಪಲ್ಲು. ಇಲ್ಲಿ ಗಂಗಾ ನದಿ ಉದ್ಭವ ಸ್ಥಾನ. ಇದು ಯಮುನೋತ್ರಿ ಟೆಂಪಲ್ಲು, ಯಮುನಾ ನದಿ ಉದ್ಭವ ಸ್ಥಾನ. ಮತ್ತು ಇದು ಬೃಹಸ್ಪೇಶ್ವರ ಜ್ಯೋತಿರ್ಲಿಂಗ. ಮತ್ತು ಇದು ಶನಿಸಿಂಗನಾಪುರ ಶನಿಮಹಾತ್ಮನ ದೇವಸ್ಥಾನ. ಇದು ಶಿರ್ಡಿ ಸಾಯಿಬಾಬಾ ಟೆಂಪಲ್. ನಾವು ಕೇದಾರ್ನಾಥ್ಗೆ ಹೋಗೋ ಮುಂಚೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಒಂದು ಹೆಲಿಕಾಪ್ಟರ್ ಪ್ಯಾಡಲ್ಲಿ ಹೆಲಿಕಾಪ್ಟ್ರೊಂದು ಕ್ರ್ಯಾಶ್ ಆಗಿ ಅಲ್ಲೇ ಬಿದ್ದಿತ್ತು. ದೇವ್ರ ದಯೆಯಿಂದ ಯಾರಿಗೂ ಆ ಹೆಲಿಕಾಪ್ಟ್ರಲ್ಲಿ ಇರೋವಂಥ ಜನಕ್ಕೆ ಏನೂ ತೊಂದರೆ ಆಗಿರಲಿಲ್ಲ. ಅದೇ ಹೆಲಿಕಾಪ್ಟರ್ ನಾವು ಅಲ್ಲಿ ಕೆಳಗೆ ಬಿದ್ದಿದೆ ನೋಡ್ಬೋದು. ನೋಡಲ್ಲಿ ಎಷ್ಟು ಕೆಳಗಡೆ ಬಿದ್ದಿದೆ. ಮೇಲೆಯಿಂದ
ಕೆಳಗೆ ಬರೋವಾಗ ಆ ಥರ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ತಿಳಿಸಿದರು. ಯಾರಿಗೂ ಏನೂ ಆಗಿಲ್ಲ. ಅಲ್ಲಿನ ಸ್ಥಳೀಯರು ಹೇಳಿದರು ಯಾರಿಗೇನು ತೊಂದರೆ ಆಗಿಲ್ಲ ಅಂತ. ಈ ಚಾರ್ಧಾಮ ಯಾತ್ರೆಯಲ್ಲಿ ಒಳ್ಳೆ ಬೆಟ್ಟ ಗುಡ್ಡಗಳು, ಹಿಮಾಲಯ ಪರ್ವತಗಳನ್ನ ಸೀನರೀಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಅವನ್ನು ನೀವೆಲ್ಲರೂ ನೋಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ತಪ್ಪದೆ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ನೋಡ್ತಾ ಇರೋದು ಕೇಶವ್ ಪ್ರಯಾಗ್, ಅಂದರೆ ಸರಸ್ವತಿ ನದಿ ಹರಿತಾ ಇರೋದು ಮತ್ತು ಅಲ್ಕನಂದನಲ್ಲಿ ಬಂದು ಸೇರೋದನ್ನು ಇದು ನೋಡಿ. ಇದು ಅಲ್ಕನಂದ ಮತ್ತು ಈ ಕಡೆಗೆ ಸರಸ್ವತಿ ನದಿ ಎರಡೂ ಇಲ್ಲಿ ಸೇರ್ತದೆ. ಇದು ಕೇಶವ್ ಪ್ರಯಾಗ್ ಅಂತಾರೆ. ನಾವು ಹೋದಾಗ ಸರಸ್ವತಿ ಪುಷ್ಕರ ಇತ್ತು. ಸರಸ್ವತಿ ನದಿಯಲ್ಲಿ ಪುಷ್ಕರ ನಡೀತಾ ಇತ್ತು. ನಾವು ಆ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಪುಷ್ಕರವನ್ನು ಸಂಪೂರ್ಣವಾಗಿ ಆಚರಿಸಿದ್ದೀವಿ. ಇನ್ನು ಹಲವಾರು ಜನ ಈ ಸರಸ್ವತಿ ಪುಷ್ಕರನ ಸ್ನಾನ ಮಾಡಿ ಮತ್ತು ಅಲ್ಲಿಂದ ಬದ್ರಿನಾಥ್ ದರ್ಶನ ಮಾಡಿಕೊಂಡು